ಪವಿತ್ರ ಮೊಹರಂ ಹಬ್ಬದ ಪ್ರಯುಕ್ತ ನಗರದ ಹಲವಾರು ಕಡೆಗಳಲ್ಲಿ ಸಾರ್ವಜನಿಕರಿಗೆ ಪಾನಕ ವಿತರಣೆ, ಅದ್ದೂರಿಯಾಗಿ ಮೊಹರಂ ಹಬ್ಬ ಆಚರಣೆ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇಂದು ಇಸ್ಲಾಂ ಧರ್ಮದ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಮೊಹರಂ ಹಬ್ಬವನ್ನು ಭಕ್ತಿಭಾವ ಮತ್ತು ಸೌಹಾರ್ದತೆಯಿಂದ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರವೇ ಹಬ್ಬದ ಆಚರಣೆಗಳು ಜರುಗಿವೆ. ಹೌದು, ಜಿಲ್ಲೆಯ ವಿವಿಧ ಊರು ಹಾಗೂ ಕೇರಿಗಳಿಂದ ಭಕ್ತಾದಿಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮೊಹರಂ ಪಂಜೆಗಳನ್ನು ಎತ್ತಿಕೊಂಡು ಮೆರವಣಿಗೆಯನ್ನು ಆರಂಭಿಸಿದ್ದರು. ಶಿವಮೊಗ್ಗ ನಗರದ ಪ್ರಮುಖ ರಾಜಬೀದಿಗಳ ಮೂಲಕ ಸಾಗಿದ ಈ ಭವ್ಯ ಪಂಜೆಗಳ ಮೆರವಣಿಗೆಯು ನೆರೆದಿದ್ದ ಸಹಸ್ರಾರು ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ನಗರದ ಪ್ರಸಿದ್ಧ ರಮಣ್ಣ ಶ್ರೇಷ್ಠಿ ಪಾರ್ಕ್ನಲ್ಲಿರುವ ಕರ್ಬಲಾ ಮೈದಾನಕ್ಕೆ ಎಲ್ಲಾ ಊರುಗಳ ಮೊಹರಂ ಪಂಜೆಗಳು ಬಂದು ತಲುಪಿದವು. ಒಂದೆಡೆ ನೆರೆದ ಸಕಲ ಭಕ್ತ ಸಮೂಹದ ಸಮ್ಮುಖದಲ್ಲಿ ಅತ್ಯಂತ ಸಾಂಪ್ರದಾಯಿಕವಾಗಿ ಜರಬ್ ನಡೆಸಲಾಯಿತು. ತದನಂತರ ಜಂಟಿಯಾಗಿ ಪವಿತ್ರ ಫಾತೆಹಾ ಪಠನೆ ಮಾಡುವ ಮೂಲಕ ಜಗತ್ತಿಗೆ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಲಾಯಿತು. ಧಾರ್ಮಿಕ ಕಾರ್ಯಕ್ರಮಗಳು ಸಂಪೂರ್ಣಗೊಂಡ ಬಳಿಕ ಎಲ್ಲ ಪಂಜೆಗಳನ್ನು ಭಕ್ತರು ಸಕಲ ಮರ್ಯಾದೆಯೊಂದಿಗೆ ತಮ್ಮ ತಮ್ಮ ಊರು ಮತ್ತು ಕೇರಿಗಳಿಗೆ ಸಾಗಿಸುವ ಮೂಲಕ ಈ ವರ್ಷದ ಮೊಹರಂ ಆಚರಣೆಗೆ ಭಕ್ತಿಪೂರ್ವಕ ತೆರೆ ಎಳೆದಿದ್ದಾರೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.